ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ 30/9/2024ರಂದು ನಡೆಯುವಂಥ ಸಮಾಜ ವಿಜ್ಞಾನದ ಅರ್ಧ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಮಾಡಲ್ ಕ್ವೆಶ್ಚನ್ ಪೇಪರು, ಆದರೂ ಕೂಡ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಒಂದು ಬೇಸ್ ಮೇಲೆ ನಾಳೆ ನಿಮ್ಮ ಕ್ವೆಶ್ಚನ್ ಪೇಪರ್ ಆದರೆ ಬರ್ತದೆ. ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ, ಸೊ ಅದೇ ರೀತಿ ನಿಮಗೆ ನಾಳೆ ಎಕ್ಸಾಮ್ನಲ್ಲಿ ಪ್ಯಾಟರ್ನ್ ಆದರೆ ಇರ್ತದೆ. ಅದ್ರ ಜೊತೆಗೆ ಎಲ್ಲ ಕ್ವಶನ್ ಕೂಡ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಪ್ರತಿಯೊಂದು ಕ್ವಶನ್ನು ಇಂಪಾರ್ಟೆಂಟು. ಕೆಲವೊಂದು ಕ್ವಶನು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಆದ್ದರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಿಮಗೆ 2 ಮಾರ್ಕ್ಸು 4 ಮಾರ್ಕ್ಸು, ಸೊ ಕೆಲವೊಂದಿಷ್ಟು ಕ್ವಶನು ರಿಪೀಟ್ ಆಗೋ ಚಾನ್ಸಸ್ ಇದೆ. ಮತ್ತು ನಿಮಗೆ ಒಂದು ಐಡಿಯಾ ಸಿಗ್ತದೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಸೊ ಆದ್ದರಿಂದ ಕೊನೆಯವರೆಗೆ ನೋಡಿ, ತಪ್ಪದೆ ಕೊನೆಯವ್ರಿಗೆ ನೋಡಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ, ಕೊನೆಯವರೆಗೆ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ನಾನು ಇದೇ ರೀತಿ ಸಮಾಜ ವಿಜ್ಞಾನ ಆದಮೇಲೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಷನ್ ಆಗ್ಬೋದು, ಆ್ಯನ್ಯುವಲ್ ಎಕ್ಸಾಮು ಮತ್ತು ನೆಕ್ಸ್ಟ್ ಟೆಸ್ಟು, ಸೊ ಎಲ್ಲ ರೀತಿಯಾಗಿ ನಿಮಗೆ ಇಂಪಾರ್ಟೆಂಟ್ ಕ್ವಶನು ಫಿಕ್ಸ್ ಕ್ವಶನ್ ಕೊಡ್ತಾ ಇರ್ತೀನಿ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕೂಡ ಲೈಕ್ ಆದರೆ ಮಾಡಿ. ಸೊ ತಪ್ಪದೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಬಂದ್ಬಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ನನಗೆ ಇದು ಮಾಡಲ್ ಕ್ವಶನ್ ಪೇಪರನ್ನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದು ಅವ್ರು ಬಂದ್ಬಿಟ್ಟು ರೀತಿನ್ ಕುಮಾರ್ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ರೀತಿನ್ ಕುಮಾರ್. ಸೊ ನೀವು ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಹೆಲ್ಪ್ ಆಗ್ತದೆ. ಸೊ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತಾರೆ ನಿಮ್ಮ ಶಾಲೆಯಲ್ಲಿ. ಸೊ ನೀವು ಕೂಡ ಶೇರ್ ಮಾಡಿ, ಯಾಕಂದರೆ ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದರೆ ಆಗ್ತದೆ. ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ರೀತಿನ್ ಕುಮಾರ್ ಅವರೇ. ಸೊ ನೆಕ್ಸ್ಟ್ ನೋಡೋಣ ಈಗ ಯಾವ ರೀತಿ ಇದೆ ಅಂತ ಪ್ಯಾಟರ್ನು ನೋಡಿ. ಮೊದಲಾಗಿ ಒಂದು ಬಗ್ಗೆ 1 ಅಂಕದ 8 ಪ್ರಶ್ನೆ ಇರ್ತವೆ, ಟೋಟಲ್ ಆಗಿ 8 ಮಾರ್ಕ್ಸು. ಸೊ 8 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಇರ್ತವೆ. ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ. ಇಲ್ಲಿ ಕ್ವಶನ್ ನಂಬರ್ 4 ನೋಡಿ, ಮಾನವ ಕುಲ ತಾನೊಂದಿವಲಂ ಎಂದವರು. ಸೊ ಈ ರೀತಿ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ. ಸೊ ಅಂದವರು ಯಾರು ಅಂತ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಡೈರೆಕ್ಟಾಗಿ 1 ಮಾರ್ಕ್ಸ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು 1 ಮಾರ್ಕ್ಸಿಂದ 8 ಕ್ವಶನ್ ಇರ್ತವೆ. ಸೊ ಇಲ್ಲಿ ಕ್ವಶನ್ ಯಾವ ರೀತಿ ಕೇಳಿದಾರೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. 9ನೇ ಕ್ವಶನ್ ನೋಡಿ, ಯಾರು, ಮತ್ತು 10ನೇ ಕ್ವಶನು ಯಾವಾಗ ಸ್ಥಾಪಿಸಲಾಯಿತು, ಯಾವುದು ಎಂದರೇನು, ಯಾವುದು. ಈ ರೀತಿಯ ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತವೆ, ಬುಕ್ನಲ್ಲಿ. ಸೊ ಅವನ್ನ ನೋಡ್ಕೊಳ್ಳಿ. ಯಾವುದು, ಯಾರು, ಸ್ಥಾಪಿಸಲಾಯಿತು, ಯಾವುದು ಎಂದರೇನು. ಸೊ ಈ ರೀತಿ ಕೈಂಡ್ ಆಫ್ ಕ್ವಶನ್ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಕೆಲವೊಂದು ಕ್ವಶನ್ ಕೂಡ ರಿಪೀಟ್ ಆಗ್ಬೋದು, ಎಲ್ಲ ಕೂಡ ನೋಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ರೀತಿ ಈ ರೀತಿ ಕ್ವಶನ್ ಇವೆ. ಸೊ ಇದೇ ರೀತಿ ನಿಮಗೆ ನಾಳೆ ಪ್ಯಾಟರ್ನ್ ಇರ್ತದೆ. ಸೊ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ನೋಡ್ಕೊಳ್ಳಿ ಇಲ್ಲಿ. ಸೊ 2 ಅಂಕಗಳ 8 ಪ್ರಶ್ನೆ ಇರ್ತವೆ, ಟೋಟಲಾಗಿ 16 ಮಾರ್ಕ್ಸು. ಸೊ ಆಲ್ಮೋಸ್ಟ್ ಪ್ಯಾಟರ್ನ್ 16 ಮಾರ್ಕ್ಸಿಗೆ ಇರ್ತದೆ. ನೋಡ್ಕೊಳ್ಳಿ ಇಲ್ಲಿ ಕ್ವಶನ್ ಯಾವ ರೀತಿ ಕೇಳಿದ್ರೆ ಅಂತ. ಇಲ್ಲಿ ನಿಮಗೆ 10 ಕ್ವಶನ್ ಇರ್ತವೆ. ಸೊ 10 ಕ್ವಶನ್ ಕೂಡ ನೀವು ಬರಿಬೋದು, ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೀರಿ. ನೀವು ನೆಕ್ಸ್ಟ್ ನೋಡ್ಕೊಳ್ಳಿ ಇಲ್ಲಿ ಯಾವೆಲ್ಲ ಕ್ವಶನ್ ಇವೆ ಅಂತ. ಸೊ 17 ಕ್ವಶನ್ ನೋಡ್ಕೊಳ್ಳಿ, ಪ್ರಮುಖ ಅಂಶಗಳು ಯಾವುವು ಕೇಳಿದ್ದಾರೆ. 18 ಕ್ವಶನು 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ವಿವರಿಸಿ. ಸೊ 4ನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆನೂ ಕೇಳ್ಬೋದು, ಯಾವ್ದು ಬೇಕಾದರೂ ಕೇಳ್ಬೋದು, ನೋಡ್ಕೊಳ್ಳಿ. ನೀವು ನೆಕ್ಸ್ಟ್ ನಾವು ಎಲ್ಲ ಹೇಳ್ತಾ ಹೋಗಲ್ಲ. ಸೊ ಕೆಲವೊಂದಿಷ್ಟು ಮಾತು ಹೇಳ್ತೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗ್ತದೆ. ಸೊ ಇಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು, ಸೊ ಈ ರೀತಿ ಕ್ವಶನ್ ಕೇಳ್ಬೋದು. ಇನ್ನು ನೆಕ್ಸ್ಟು 28ನೇ ಕ್ವಶನು, ಮಾನ್ಸೂನ್ ಮಾರುತಗಳಲ್ಲಿ ಆಡುವ ಜೂಜಾಟವಾಗಿದೆ. ಸೊ ಇದು ಬಂದುಬಿಟ್ಟು ಕ್ವಶನ್ ಎಲ್ಲ ಕ್ವಶನ್ ಪೇಪರ್ನಲ್ಲಿ ಇರ್ತದೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 24ನೇ ಕ್ವಶನ್, ಉಳಿತಾಯ ಖಾತೆಯ ಚಾಲ್ತಿ ಖಾತೆಗಿಂತ ಭಿನ್ನವಾಗಿದೆ. ಸೊ ನಿಮಗೆ ವ್ಯತ್ಯಾಸನೂ ಕೇಳ್ಬೋದು, ಅಥವಾ ಬ್ಯಾಂಕಿನ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಖಾತೆಯ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಇನ್ನು ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸರ್ ಕದನ, ಸೊ ಎರಡರಲ್ಲಿ ಒಂದು ಫಿಕ್ಸ್ ಇದೇ ಇರ್ತದೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಸೊ 3 ಅಂಕಗಳ 9 ಪ್ರಶ್ನೆ ಇರ್ತವೆ, ಟೋಟಲಾಗಿ 27 ಮಾರ್ಕ್ಸು. ಸೊ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ದೇಶೀಯ ಉದ್ಯೋಗಗಳನ್ನು ಬ್ರಿಟಿಷರ ಯಂತ್ರಕ್ಕೆ ಒಳಪಡಿಸಿತು ಹೇಗೆ. ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಮತ್ತು 28ನೇ ಕ್ವಶನ್, ಮಹಿಳೆಯರ ಸ್ಥಾನಮಾನ ಉತ್ತುಪಡಿಸಲು ಸರ್ಕಾರ ಬದ್ಧವಾಗಿ ಸಮರ್ಥಿಸಿ. ಸೊ ಇದು ಕೂಡ ಪ್ರತಿಯೊಂದು ಕ್ವಶನ್ ಪೇಪರ್ನಲ್ಲಿ ಇದ್ದೇ ಇರ್ತದೆ. ಸೊ ಇದು ಕೂಡ ಇಂಪಾರ್ಟೆಂಟು. ಸೊ ಪ್ರತಿಯೊಂದು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಇನ್ನು ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು, ಇದು ಕೂಡ ಇಂಪಾರ್ಟೆಂಟು. ಸೊ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ವಿವರಿಸಿ. ಸೊ ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ಬ್ಯಾಂಕ್ ಖಾತೆಯನ್ನು ಹೊಂದುವುದರಿಂದ ಆಗೋ ಪ್ರಯೋಜನಗಳು, ಇದು ಕೂಡ ಕೇಳ್ತಾರೆ, ನೋಡ್ಕೊಳ್ಳಿ. ಎಲ್ಲ ಕೂಡ ಇಂಪಾರ್ಟೆಂಟು. ನೀವು ನೆಕ್ಸ್ಟ್ 4 ಅಂಕಗಳ 4 ಪ್ರಶ್ನೆ ಇರ್ತವೆ, ಟೋಟಲಾಗಿ 16 ಮಾರ್ಕ್ಸು. ಸೊ ಇಲ್ಲಿ ಕ್ವಶನ್ 10 ಕ್ವಶನ್ ಕೊಟ್ಟಿದ್ದಾರೆ. ಸೊ ನಾಳೆ ಕೂಡ 10 ಕ್ವಶನ್ ಇರ್ತದೆ. ಸೊ ನಿಮಗೆ ಯಾವುದು ಅನಿಸುತ್ತೆ ಅದನ್ನು ಬರೀರಿ. ಸೊ ನೆಕ್ಸ್ಟ್ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಭಾರತದ ನಕ್ಷೆ ಬರೆದು ಈ ಕೆಳಗಡೆ ಗುರುತಿಸಿ. ಫಿಕ್ಸ್ ನಿಮಗೆ ಮ್ಯಾಪ್ ಇರ್ತದೆ, ಭಾರತ ಮ್ಯಾಪ್ ತೆಗೆಯೋದಕ್ಕೆ 1 ಮಾರ್ಕ್ಸು, ಭಾರತ ನಕ್ಷೆ ತೆಗೆಯೋದಕ್ಕೆ 1 ಮಾರ್ಕ್ಸು. ಇನ್ನು 4 ಮಾರ್ಕ್ಸು ಸ್ಥಳಗಳನ್ನು ಗುರುತಿಸೋಕಿರ್ತದೆ. ಸೊ 4 ಸ್ಥಳಗಳನ್ನು ಕೊಟ್ಟಿರ್ತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಕೂಡ ಇಂಪಾರ್ಟೆಂಟು. ಕೋರಮಂಡಲ, ಇದು ಕೂಡ ಇಂಪಾರ್ಟೆಂಟು. ಕೋಸಿ ನದಿ, ಇದು ಕೂಡ ಇಂಪಾರ್ಟೆಂಟು. ಡಿ ಪಂಪಸಾಗರ. ಸೊ ಇವಷ್ಟೇ ಅಲ್ಲದೆ ನಾನು ಈಗಾಗಲೇ 2 ಮಾಡಲ್ ಕ್ವೆಶ್ಚನ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ಕೂಡ ಮ್ಯಾಪ್ನಲ್ಲಿ ಸ್ಥಳ ಕೊಟ್ಟಿದ್ದಾರೆ, ಅವನು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು, ಯಾಕಂದರೆ ನಿಮಗೆ ಇಲ್ಲೇ 2-3 ಫಿಕ್ಸ್ ಬಂದೇ ಬರ್ತದೆ.
ಸೊ ಅವೆರಡು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಇದೊಂದು ಅದರಲ್ಲಿ 2-3 ಫಿಕ್ಸ್ ಬರ್ತದೆ. ಅದನ್ನು ಕೊನೆವರೆಗೆ ನೋಡ್ಕೊಳ್ಳಿ. ತಪ್ಪದೆ ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಅಲ್ಲೂ ಕೂಡ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ಆಲ್ ಕೂಡ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.